ಹಾಯ್ ಆಲ್, ಇವತ್ತು ನಾನು ನಿಮಗೆ ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ ಮಧ್ಯ ಏನೆಲ್ಲ ಡಿಫ್ರೆನ್ಸ್ ಇದೆ, ಎರಡು ಕೂಡ ಒಂದೇನಾ ಅಥವಾ ಎರಡು ಬೇರೆ ಬೇರೆನಾ ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದೀನಿ. ಇದು ಬಂದು ಸಬ್ಜಾ ಸೀಡ್ಸ್ ಅಂತ ಹೇಳ್ಬೋದು. ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ, ನೀವು ಇಲ್ಲಿ ನೋಡ್ಬೋದು. ಸೊ ಇದು ಬಂದು ನಿಮಗೆ ಸಬ್ಜಾ ಸೀಡ್ಸ್, ಇದು ಬ್ಲಾಕ್ ಕಲರ್ ಅಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆನಾ. ಇದು ಬಂದು ಚಿಯಾ ಸೀಡ್ಸ್. ಚಿಯಾ ಸೀಡ್ಸ್ ಅಲ್ಲಿ ನಿಮಗೆ ಲೈಟ್ ಆಗಿ ವೈಟ್ ಕಲರ್ ಮತ್ತೆ ಬ್ರೌನ್ ಕಲರ್ ಎರಡು ತರ ಒಂದು ಬೀಜಗಳು ಮಿಕ್ಸ್ ಆಗಿರುತ್ತೆ. ಈ ಒಂದು ಬೀಜ ಬಂದು ನಿಮಗೆ ಚಿಯಾ ಸೀಡ್ಸ್ ಅಂತ ಹೇಳ್ಬೋದು. ಹಾಗಿದ್ರೆ ಇದ್ರ ಎರಡರ ಮಧ್ಯೆ ಡಿಫ್ರೆನ್ಸ್ ಏನಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ತುಂಬಾ ಜನ ಚಿಯಾ ಸೀಡ್ಸ್ ಮತ್ತೆ ಸಬ್ಜಾ ಸೀಡ್ಸ್ ಎರಡೂ ಕೂಡ ಸೇಮ್ ಅಂತ ಹೇಳಿ ಅನ್ಕೊಂಡಿದ್ದೀರಾ. ನೋ, ಡಿಫ್ರೆಂಟ್ ಅಂತ ಹೇಳ್ಬೋದು. ಚಿಯಾ ಸೀಡ್ಸ್ ನಿಮಗೆ ಸ್ಕಿನ್ಗೆ ತುಂಬಾನೇ ಒಳ್ಳೇದು ಅಂತ ಹೇಳ್ಬೋದು. ಸ್ಕಿನ್ನ ತುಂಬಾ ಚೆನ್ನಾಗಿ ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಅನ್ನೋ ಒಂದು ಪ್ರಾಪರ್ಟಿ ಇದರಲ್ಲಿ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಸ್ಕಿನ್ನ ಚೆನ್ನಾಗಿ ಆಗೋದಕ್ಕೆ, ಬ್ರೈಟ್ ಆಗೋದಕ್ಕೆ ತುಂಬಾನೇ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಒಮೆಗಾ 3 ಕಂಟೆಂಟ್ ಕೂಡ ತುಂಬಾನೇ ಜಾಸ್ತಿ ಆಗಿದೆ. ಮತ್ತೆ ಬೋನ್ಸ್ನು ಕೂಡ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಹಾರ್ಟ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಬಂದು ಸಬ್ಜಾ ಸೀಡ್ಸ್. ಸಬ್ಜಾ ಸೀಡ್ಸ್ನ ನೀವು ನೀರಲ್ಲಿ ನೆನೆಸಿಟ್ಟು ಕುಡಿಯೋದ್ರಿಂದ ನಿಮ್ಮ ಹೀಟ್ ಕೂಡ ತುಂಬಾ ಚೆನ್ನಾಗಿ ರೆಡ್ಯೂಸ್ ಮಾಡ್ಬೋದು. ಬಾಡಿ ತುಂಬಾನೇ ಕೂಲ್ ಆಗಿರುತ್ತೆ. ಇದರಲ್ಲಿ ಫೈಬರ್ ಅಂಶನೂ ಕೂಡ ತುಂಬಾನೇ ರಿಚ್ ಆಗಿ ಇರೋದ್ರಿಂದ ನಿಮ್ಮ ಬಾಡಿಗೆ ಒಂದು ಒಳ್ಳೆ ಫೈಬರ್ ಕಂಟೆಂಟ್ ಸಿಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಡೈಜೆಷನ್ಗೂ ಕೂಡ ತುಂಬಾನೇ ಒಳ್ಳೇದು. ಸೊ ಸಬ್ಜಾ ಸೀಡ್ಸ್ ಬಂದು ನಿಮಗೆ ಆಂಟಿಬಯೋಟಿಕ್ ತರನು ಕೆಲಸ ಮಾಡುತ್ತೆ. ಸೊ ಶುಗರ್ ಇರೋರಿಗಂತೂ ಈ ಒಂದು ಸಬ್ಜಾ ಸೀಡ್ಸ್ ತುಂಬಾನೇ ಒಳ್ಳೇದು. ಸೊ ನಾನಿಲ್ಲಿ ನಿಮಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ನೀರಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಚಿಯಾ ಸೀಡ್ಸ್ನ ಹಾಕೊಂಡೆ, ಇವಾಗ ಸಬ್ಜಾ ಸೀಡ್ಸ್ನ ಕೂಡ ಹಾಕೊಂಡಿದ್ದೀನಿ. ಚಿಯಾ ಸೀಡ್ಸ್ ನಿಮಗೆ ಬೇಗ ನೀರಲ್ಲಿ ಅದು ಮಿಕ್ಸ್ ಆಗೋದಿಲ್ಲ. ಸಬ್ಜಾ ಸೀಡ್ಸ್ ಬೇಗ ನೀರಲ್ಲಿ ಮಿಕ್ಸ್ ಆಗಿ ಒಂದು 5 ನಿಮಿಷದಲ್ಲೇ ಅದು ಡಬಲ್ ಸೈಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದೆರಡು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.